ಈ ಸ್ವರ ಅಪ್ಪ ಕೊಟ್ಟಿದ್ದು ನನಗಾಗಲಿ, ರವಿಶಂಕರ್ಗಾಗಲಿ, ಅಯ್ಯಪ್ಪಗಾಗಲಿ. ಈ ಸಂಸ್ಕಾರ ಇದೆಲ್ಲ ಅಮ್ಮ ಕೊಟ್ಟಿದ್ದು. ಅಭಿಮಾನ ನಿಮ್ಮೆಲ್ಲರದು, ಆಶೀರ್ವಾದ ಆ ಭುವನೇಶ್ವರಿ ತಾಯಿದು ಕಳಮತ್ತಲ್ಲಿದೆ. ಸೊ ನನ್ನ ಅದೃಷ್ಟ ಈ 50 ವರ್ಷದಿಂದ ಎಷ್ಟೋ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇಂಥ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ದು ನನ್ನ ಅದೃಷ್ಟ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದರೆ ನಾನು ಹೀರೋ ಆಗಿದ್ದಕ್ಕೆ ಕಾರಣ ಕರ್ನಾಟಕನೇ. ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ಇವತ್ತು ಸಾಯಿ ಕುಮಾರ್ ಇಲ್ಲ. ಅದಕ್ಕೆ ಕಾರಣ ತಿರ್ಗಾ ಅಮ್ಮ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು, ಅಪ್ಪ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದರು. ಅಪ್ಪ ತೆಲುಗಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ವಿಷ್ಣು ಸರ್ ಅವರಿಗೆ, ಅಂಬರೀಷ್ ಅವರಿಗೆ, ಇವರಿಗೆಲ್ಲ ತೆಲುಗಲ್ಲಿ ವಾಯ್ಸ್ ಕೊಡ್ತಾ ಇದ್ರು. ಸೊ ಟೋಟ್ಲಿ ವಿ ಆರ್ ಡೆಡಿಕೇಟೆಡ್ ಟು ಈ ಫೀಲ್ಡು. ಅದರಲ್ಲಿ ಕರ್ನಾಟಕ ಇಸ್ ಸೋ ಸ್ಪೆಷಲ್ ಟು ಆಲ್ ಆಫ್ ಅಸ್. ಸೊ ಅದಕ್ಕೆಲ್ಲ ನೀವೇ ಕಾರಣ. ತಿರ್ಗಾ ಮತ್ತೊಂದು ಸಲ ಈ 50ನೇ ವರ್ಷ ಈ ರಂಗಿತರಂಗ, ಈ 10 years ಸೆಲೆಬ್ರೇಷನ್ ಇವರೆಲ್ಲರ ಜೊತೆ ಇವತ್ತು ನಾನು ಹಂಚ್ಕೊಳ್ತಾ ಇದ್ದು ತುಂಬ ಸಂತೋಷ ಆಗ್ತಾ ಇದೆ. ಸೊ ತಿರ್ಗಾ ಜುಲೈ 4th ತಿರ್ಗಾ ಒಂದು ಟೆನ್ಷನ್ ಇರುತ್ತೆ. ಏನೋ 10 ವರ್ಷ ಆದಮೇಲೇನು ಒಂದು ಸೂಪರ್ ಹಿಟ್ ಫಿಲ್ಮ್ ರಿಲೀಸ್ ಆದ್ರೂ ಆ ಫಸ್ಟ್ ಡೇ ಟೆನ್ಷನ್ ಇರುತ್ತೆ. ಬಟ್ ಖಂಡಿತ ಲೈಕ್ ಈ ಸೆಡ್, ಆವಾಗ 10 years ಬಾಯ್ ಈಗ ನೋಡ್ತಾನೆ 20 years ಅವರು ತಿರ್ಗಾ ಲೆಟ್ ಅಸ್ ಹ್ಯಾವ್ ಅಗೇನ್ ಒನ್ ಎಕ್ಸ್. ಬಿಕಾಸ್ ಈಗ ನೋಡ್ತಾ ಇರೋವಾಗ ಟ್ರೈಲರ್ನ ತಿರ್ಗಾ ಹೊಸದಾಗಿತ್ತು. ಆ ಮ್ಯೂಸಿಕ್ ಆಗಲಿ, ವಿಜುವಲ್ಸ್ ಆಗಲಿ, ಲೊಕೇಶನ್ಸ್ ಆಗಲಿ, ಪರ್ಫಾರ್ಮೆನ್ಸಸ್ ಆಗಲಿ. ಸಚ್ ಎ ವಂಡರ್ಫುಲ್ ಡೈರೆಕ್ಟರ್, ವೆರಿ ಡಿಮ್ಯಾಂಡಿಂಗ್ ಡೈರೆಕ್ಟರ್. ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಅನೂಪ್. ಸೊ ಈಗ ಒಂದೇನೋ ಒಳ್ಳೆ ನ್ಯೂಸ್ ಹೇಳ್ದ, ತಿರ್ಗಾ ನಾವಿಬ್ಬರು ಜೊತೆಲಿ ಮಾಡಲಿಲ್ಲ ಸರ್, ಒಂದು ನ್ಯೂಸ್ ಇದೆ ಅಂತ ಇದ್ದಾರೆ. ಸೊ ವೇಟಿಂಗ್ ಫಾರ್ ಇಟ್. ಆ್ಯಂಡ್ ಆಲ್ರೆಡಿ ನಿರೂಪ್ ಜೊತೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ಒಂದು ಫಿಲ್ಮ್ ಮಾಡಿದೆ. ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ಈಗ 50 ವರ್ಷ ಆಯಿತು, 500 ಫಿಲ್ಮ್ಸ್ ಆಯಿತು. ಬಟ್ ಸ್ಟಿಲ್ ಏನೋ ಮಾಡಬೇಕು, ಇನ್ನೂ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು. ದಟ್ ಈಸ್ ಆ್ಯಕ್ಟರ್ಸ್ ಲೈಫ್. ಸೊ ಖಂಡಿತ ರಂಗಿತರಂಗ ತಿರ್ಗಾ ಒಂದು ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸು ಇರುತ್ತೆ. ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಸಿ ಅಗೇನ್. ಆ್ಯಂಡ್ ವಿ ಮಿಸ್ಡ್ ಪೊಲೀಸ್ ಸ್ಟೋರಿ. ಆ್ಯಕ್ಚುಲಿ 25 years ಆಫ್ ಪೊಲೀಸ್ ಸ್ಟೋರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಬಟ್ ರಂಗಿತರಂಗ 10 years ಮಾಡ್ತಾ ಇದ್ದೀವಿ. ಆ್ಯಂಡ್ ಸೋ ಹ್ಯಾಪಿ. ಸೊ ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದು ಖಂಡಿತಪ್ಪ. ಅದು ನನ್ನ ಫಸ್ಟ್ ಫಿಲ್ಮು 1975 ದೇವುಡು ಜೀಸ್ನಪಲ್ಲಿ 100 days. ಸೊ ಅಲ್ಲಿಂದ ಶುರುವಾಗಿ ಪೊಲೀಸ್ ಸ್ಟೋರಿನೂ ಅಷ್ಟೇ, ಅದು 100 days. ಅಗ್ನಿ IPS 100 days. ಸೊ ಅಲ್ಲಿಂದ ನಾವು ಈ OTT ಬಂದಮೇಲೆ, ಅದು ಬಂದಮೇಲೆ, ಇದು ಬಂದಮೇಲೆ ಈ ಡೇಸ್ ಕಮ್ಮಿ ಆಯಿತು, ಕಲೆಕ್ಷನ್ಸ್ ಜಾಸ್ತಿ ಆಯಿತು. ಈಗ 365 crores, 300 crores, 100 crores ಅಂತ. ಸೊ ಆ ಟೈಮಲ್ಲಿ ನಮ್ಮ ರಂಗಿತರಂಗ 300 days ಅನ್ನೋ ಪೋಸ್ಟರ್ ನೋಡಿದ ಮೇಲೆ ಇಟ್ ವಾಸ್ ರಿಯಲಿ ಗ್ರೇಟ್ ಫೀಲಿಂಗ್. ಅದೇ ಹೇಳ್ತೀನಿ, ಇಷ್ಟ ಆದರೆ ಅದು ಎಂಥ ಫಿಲ್ಮ್ ಆದ್ರೂ, ಯಾರೇ ಆ್ಯಕ್ಟ್ ಮಾಡಿದ್ರು, ಜನ ಆಶೀರ್ವಾದ ಮಾಡಿದರೆ, ಅವ್ರಿಗೆ ಕನೆಕ್ಟ್ ಆದರೆ ಆ ಫಿಲ್ಮ್ ಸೂಪರ್ ಹಿಟ್ಟೆ. ಆ ಥರ ಒಂದು ಫಿಲ್ಮ್ ರಂಗಿತರಂಗ.